ನಮಸ್ಕಾರ. ನಮ್ಮ ಸಿಂಪಲ್ ಅಡುಗೆ ನಿಮ್ಮ ಜೊತೆ ಚಾನಲ್ಗೆ ಸ್ವಾಗತ. ನಾನು ತೋರಿಸ್ತಾ ಇರೋ ರೆಸಿಪಿ ಬಂದು ಇವತ್ತು ಚಿಕನ್ ಪಲಾವ್ ನಾಟಿ ಸ್ಟೈಲು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೊಬೋದು. ನಾನು 300 ಗ್ರಾಮ್ ಚಿಕನ್ಗೆ ಸ್ವಲ್ಪ ಮೊಸರು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಚಿಕನ್ನ ನೆನೆಸಿಟ್ಟಿದ್ದೀನಿ. ನಾನು ಒಂದು ಬಾಣಲಿನ ಬಿಸಿ ಮಾಡೋಕ್ಕಿಟ್ಟು 2 ಸ್ಪೂನ್ ಎಣ್ಣೆ ಹಾಕಿ 1 ಸ್ಟಾರ್ ಹೂವು ಮತ್ತು 3 ಏಲಕ್ಕಿ ಕಾಯಿ, 4 ಲವಂಗ, ಅರ್ಧ ಇಂಚಷ್ಟು ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ 5 ಗುಂಟೂರು ಮೆಣಸಿನ್ಕಾಯಿ ಮತ್ತು ಕಲರ್ಗೆ 5 ಬ್ಯಾಡಗಿ ಮೆಣಸಿನ್ಕಾಯಿ, 2 ಈರುಳ್ಳಿ, 2 ಟೊಮೊಟೊ. ಇಷ್ಟನ್ನು ಕಡಿಮೆ ಉರಿನಲ್ಲಿ ಫ್ರೈ ಮಾಡೋಣ. ಮಸಾಲೆ ಆರಕ್ಕೆ ಒಂದು ಕುಕ್ಕರ್ನ ಬಿಸಿ ಮಾಡೋಕ್ಕಿಟ್ಟು ಅರ್ಧ ಕಪ್ ಎಣ್ಣೆ, 2 ಪಲಾವ್ ಎಲೆ, 1 ಕಪ್ ಈರುಳ್ಳಿ ಇಷ್ಟನ್ನು ಫ್ರೈ ಮಾಡೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಪಲಾವ್ಗೆ ಹಸಿ ವಾಸನೆ ಹೋಗೋವರೆಗೂ ಉರಿಯೋಣ. ಚಿಕನ್ನ ಸೇರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಮಸಾಲೆ ಹಾಕೋಣ. ಎಣ್ಣೆ ಎಲ್ಲ ಮೇಲೆ ಬಂದಮೇಲೆ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಸೇರಿಸ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಾದ್ಮೇಲೆ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ. ಕುದೀತಾ ಇರ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಹಿಡಿಯಷ್ಟು ಪುದೀನ ಮತ್ತು 2 ಸ್ಪೂನ್ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. 2 ಲೋಟ ಅಕ್ಕಿನ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ, ಅಕ್ಕಿನ ಸೇರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ನಿಂಬೆ ರಸ. ನಾನು ಕುಕ್ಕರ್ ಮುಚ್ಚದೇನೆ ಮಾಡ್ತಾಯಿದ್ದೀನಿ, ವಿಷಲ್ ಹಾಕ್ದೇನೆ. ನೋಡಿ ಆಗಿದೆ, ಕುದೀತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ನೀಟಾಗಿ ತಿರುಗಿಸಿ ಒಂದು 10 ನಿಮಿಷ ವಿಷಲ್ ಹಾಕ್ದೇನೆ ಕುಕ್ಕರ್ನ ಕ್ಲೋಸ್ ಮಾಡಿ ದಮ್ ಆಗೋಕ್ಕೆ ಬಿಡೋಣ. ನೋಡ್ತಾ ಇದ್ದೀರಾ, ಆಗಿದೆ ಚಿಕನ್ ಪಲಾವ್. ಎಷ್ಟು ಬೇಗ ಆಗುತ್ತೆ, 10 ನಿಮಿಷದಲ್ಲೇ ಮಾಡ್ಕೊಬೋದು. ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಅನ್ನ ಕೂಡ ಬೆಂದಿದೆ ನೀಟಾಗಿ. ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ.